ಸರ್ ಬರಕ್ಕೆ ಹೇಳಿದ್ರಿ ಏನು ವಿಷಯ ಸರ್? ಸಾರಿ ಧ್ರುವ. ಸಾರಿನಾ? ಯಾಕೆ ಸರ್? ತಪ್ಪು ಮಾಡಾದ್ಮೇಲೆ ಸಾರಿ ಕೇಳಬೇಕಲ್ವ ಧ್ರುವ? ಸರ್ ನೀವೇನು ತಪ್ಪು ಮಾಡ್ತೀರಾ ಸರ್? ನನ್ನಿಂದ ತಾನೇ ನೀನು ನಿಮ್ಮಮ್ಮ ಹೇಳಿದ ಕಂಡೀಷನ್ಗೆ ಒಪ್ಕೊಂಡಿದ್ದು. ನನ್ನಿಂದ ತಾನೇ ನಿಮ್ಮಮ್ಮ ನಿನ್ನ ಮದುವೆ ವಿಷಯದಲ್ಲಿ ಆದಷ್ಟು ಬೇಗ ಮಾಡಬೇಕು ಅಂತ ಮುಂದುವರೆದಿದ್ದು. ನಿನ್ನ ಸಮಸ್ಯೆಗೆಲ್ಲ ನಾನೇ ಕಾರಣ ಧ್ರುವ. ಹಾಗೇನೂ ಇಲ್ಲ ಸರ್. ನೀವಿಲ್ಲ ಅಂದಿದ್ರೂ ಈ ವಿಷಯ ನಿಲ್ತಾ ಇರಲಿಲ್ಲ. ಇದು ನಿನ್ನೆ ಮೊನ್ನೆ ಆಗಿರೋ ಕಮಿಟ್ಮೆಂಟ್ ಅಲ್ಲ ಸರ್, ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಿಶ್ಚಯ ಆಗಿರೋ ಕಮಿಟ್ಮೆಂಟ್. ಅದೇನೇ ಆದರೂ ಇದು ನನ್ನಿಂದ ಆದ ಸಮಸ್ಯೆ ಅಲ್ವ ಧ್ರುವ? ಇದಕ್ಕೆ ಒಂದು ಅಂತ್ಯ ಹಾಡಲೇಬೇಕು. ನೀನು ನನ್ನ ಮಾತು ಕೇಳೋದು ಅಂತಾದರೆ ನಾನು ನಿನಗೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಕೇಳ್ತೀನಿ. ನೀನು ನಾಳೆ ದೇವಸ್ಥಾನಕ್ಕೆ ಹೋಗು. ಧ್ರುವ, ನನ್ನ ಮಾತು ಕೇಳು. ಇದು ಹೇಗಿದ್ರೂ ನಿಶ್ಚಿತಾರ್ಥ ಅಲ್ಲ, ಮದುವೆ ಅಲ್ಲ, ಜಸ್ಟ್ ಒಂದು ಪೂಜೆ ಅಷ್ಟೇ. ನಾಳೆ ನೀನು ಪೂಜೆನ ಅಟೆಂಡ್ ಮಾಡು. ಯಾಕಂದರೆ ನಮಗೆ ಈ ಪೂಜೆನ ನಿಲ್ಸೋಕ್ಕೆ ಅಷ್ಟು ಟೈಮ್ ಇಲ್ಲ. ನಿನ್ನ ಎಂಗೇಜ್ಮೆಂಟ್ಗಿಂತ ಮುಂಚೆ ನಾವು ಹೇಗಾದರೂ ಪ್ಲ್ಯಾನ್ ಮಾಡಿ ನಿನ್ನ ಮದುವೆನ ನಿಲ್ಸೋಕ್ಕೆ ಟ್ರೈ ಮಾಡ್ಬೋದು. ಸಪೋಸ್ ಅದಾಗಲಿಲ್ಲ ಅಂದರೆ ನಾನು ನಿಲ್ಲಿಸ್ತೀನಿ. ಅದು ನನ್ನ ಜವಾಬ್ದಾರಿ. ಓಕೆ ಸರ್, ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ ಸರ್. ಈ ಪೂಜೆ ನಡೀತು ಅಂದರೆ ಎಂಗೇಜ್ಮೆಂಟ್ ಆದಂಗೆ ಲೆಕ್ಕ. ಆಮೇಲೆ ನಾನು ಏನೂ ಮಾಡೋಕ್ಕಾಗಲ್ಲ ಸರ್. ನಮ್ಮಮ್ಮ ನನ್ನನ್ನು ಲಾಕ್ ಮಾಡಿಬಿಡ್ತಾರೆ ಅಷ್ಟೇ. ಧ್ರುವ, ನಿಮ್ಮಮ್ಮ ಜೊತೆ ನಾನು ಮಾತಾಡ್ತೀನಿ. ಪೂಜೆ ಮುಗಿತಿದ್ದಾಗೆ ಮಾತಾಡ್ತೀನಿ. ಸರ್, ನಿಮ್ಗಿನ್ನೂ ನಮ್ಮಮ್ಮನ ಬಗ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ನಾನು ನಾಳೆ ಅಲ್ಲಿಗೆ ಹೋದೆ ಅಂದರೆ ಬಲಿಗೆ ಕತ್ ಕೊಟ್ಟ ಹಾಗೆ. ಡೋಂಟ್ ವರಿ ಧ್ರುವ, ನಾನಿದ್ದೀನಿ, ನನ್ನ ನಂಬು. ನಿಮ್ಮಮ್ಮನ ನಾನು ಒಪ್ಪಿಸ್ತೀನಿ. ಸಪೋಸ್ ಒಪ್ಕೊಂಡಿಲ್ಲ ಅಂದರೆ ಅವ್ರ ಕಾಲು ಹಿಡ್ದಾದ್ರೂ ಒಪ್ಪಿಸ್ತೀನಿ. ಸರ್, ನೀವ್ಯಾಕೆ ನನಗೋಸ್ಕರ ನಮ್ಮಮ್ಮನ ಕಾಲು ಹಿಡ್ಕೋಬೇಕು ಸರ್? ಯಾಕಂದ್ರೆ ಈ ಸಮಸ್ಯೆಗೆ ಕಾರಣ ಆದವನು ನಾನು. ಸರ್, ದಯವಿಟ್ಟು ನೀವು ಆ ಗಿಲ್ಟಲ್ಲಿ ಇರಬೇಡಿ ಸರ್. ಆ ಥರ ಏನೂ ಇಲ್ಲ, ನಾನೇ ಹ್ಯಾಂಡಲ್ ಮಾಡ್ಕೋತೀನಿ. ಧ್ರುವ, ಈಗ ಜಾಸ್ತಿ ಮಾತು ಬೇಡ. ನೀನು ನನ್ನ ಮಾತು ಕೇಳ್ತೀಯ ಅಂತ ಹೇಳಿದ್ಯಾ ತಾನೆ? ನಾಳೆ ದೇವಸ್ಥಾನಕ್ಕೆ ಹೋಗು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಬಾಯ್.